ಹಲೋ ಎವ್ರಿವನ್, ಶುಕ್ರವಾರ ಬಂತು ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಕ್ತಂಗೆ ಅಲ್ವಾ. ನಮ್ಮ ಮನೇಲೂ ಕೂಡ ಅಷ್ಟೇ, ಶುಕ್ರವಾರ ಮಂಗಳವಾರ ಬಂತು ಅಂದರೆ ದೇವ್ರ ಪೂಜೆ ಮಾಡೋದು ಏನೋ ಒಂಥರ ಚೆನ್ನಾಗಿ ನೆಮ್ಮದಿ ಸಿಗುತ್ತೆ, ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಹಾಗೆ ದೇವ್ರ ಫೋಟೋಕ್ಕೆಲ್ಲ ಹೂವು ಮುಡಿಸಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಚೆನ್ನಾಗಿ ಇರುತ್ತೆ ಮನೆಗೆಲ್ಲ ಅಂತ ಹೇಳಿ ನನ್ನ ಭಾವನೆ. ಹಾಗೆಯೇ ಸಂಜೆ ನಮ್ಮ ಮನೆಯಲ್ಲಿ ಶೋ ಗಿಡನ ಹಾಕಿದ್ದೀವಿ, ಅದು ಲ್ಯಾಂಡ್ ಮೇಲೆ ಬಿದ್ದು ಫುಲ್ಲು ಅಂದರೆ ಎಲೆಗಳೆಲ್ಲ ಒಣಗಿರೋದು ಬೀಳುತ್ತಲ್ಲ, ಅದು ಸ್ವಲ್ಪ ಗಲೀಜಾಗಿತ್ತು ಅಂತೇಳಿ ಹಬ್ಬ ಇರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಇನ್ನು ಹಬ್ಬಕ್ಕೆ ಸ್ವಲ್ಪ ಮಕ್ಕಳಿಗೆಲ್ಲ ಬಟ್ಟೆ ತರಬೇಕು ಅಂತ ಹೇಳಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಾನು ಜಸ್ಟ್ ಹೊರಗಡೆ ಹೋಗಬೇಕು ಅಂದರೆ ಒಂದು ಮಾಯಿಶ್ಚರೈಸರು, ಲಿಪ್ಸ್ಟಿಕ್ಕು, ಹಾಗೆ ಒಂದು ಐಲೈನರ್ನ ಇಟ್ಕೊತೀನಿ ಅಷ್ಟೇ. ನಾನು ತುಂಬ ಏನು ಗ್ರ್ಯಾಂಡಾಗಿ ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ. ನನಗೆ ಯಾವಾಗಲೂ ಸಿಂಪಲ್ಲಾಗಿ ಇರೋದಕ್ಕೇ ಇಷ್ಟ ಆಗೋದು. ಅದು ನಾನು ಲಿಪ್ಸ್ಟಿಕ್ ಕೂಡ ಡಾರ್ಕಾಗಿ ಹಚ್ಚೋದಕ್ಕೆ ಇಷ್ಟಪಡೋಲ್ಲ, ಕೆಲವೊಂದು ಸತಿ ಹಚ್ತೀನಿ ಅಷ್ಟೇ, ಏನಾದರೂ ಫಂಕ್ಷನ್ ಇರೋ ಟೈಮಲ್ಲಿ. ಅದು ಬಿಟ್ಟು ಹಚ್ಚೋದಿಲ್ಲ. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಹೊರಟೆ. ಇನ್ನು ನಾವು ಹೋಗಿದ್ದು ಪಾಪಿನ್ಸ್ ಅನ್ನೋ ಒಂದು ಶಾಪಲ್ಲಿ. ಕೆಲವೊಂದು ಸತಿ ನಾವು ಮ್ಯಾಕ್ಸಿಗೆ ಹೋಗ್ತೀವಿ, ಇತ್ತೀಚೆಗೆ ನಾನು ಮ್ಯಾಕ್ಸಿಗೆ ಹೋಗಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನು ಪಾಪಿನ್ಸಲ್ಲೇ ಶಾಪ್ ಮಾಡೋದು. ಇನ್ನು ಬಟ್ಟೆಗಳೆಲ್ಲ ತೊಗೊಂಡು ನಾವು ಹೋಗಿದ್ದು ಫ್ರೀಡಮ್ ಪಾರ್ಕಲ್ಲಿ ಒಂದು ಕ್ರಾಫ್ಟ್ ಇಂಡಿಯಾ ಎಕ್ಸಿಬಿಷನು, ಹಾಗೆ ಮರ್ಮೈಂಡ್ ಶೋ ಕೂಡ ನಡೀತಾ ಇತ್ತು. ಇದು ಓಪನ್ ಆಗಿ 2 ಡೇಸ್ ಅಷ್ಟೇ ಆಗಿದ್ದು. ನಾನಿಲ್ಲಿ ಎಕ್ಸಿಬಿಷನಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಉಪ್ಪಿನಕಾಯಿ ಮತ್ತು ಸ್ವಲ್ಪ ಖಾರ ಏನೋ ಚೆನ್ನಾಗಿತ್ತು ಅಂತೇಳಿ ತೊಗೊಂಡ್ವಿ ಅಷ್ಟೇ. ಹಾಗೆಯೇ ಇನ್ನು ಅಲ್ಲಿ ಮುಗಿಸ್ಕೊಂಡು ಮರ್ಮೈಂಡ್ ಶೋ ಹತ್ರ ಬಂದ್ವಿ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಹಾಗೆ ಅಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಜೀವನ ಅನ್ನೋದು ಎಷ್ಟು ಕಷ್ಟ ಇರುತ್ತೆ ಅಲ್ವಾ, ಪಾಪ ಅವ್ರು ಅಷ್ಟೋ ತನಕ ನೀರಲ್ಲಿದ್ದು ಈ ಥರ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಅದಕ್ಕೆ ಜೀವನ ಅನ್ನೋದು ನೀರಿನ ಮೇಲೆ ಇರೋ ಗುಳ್ಳೆ ಅಂತ ಹೇಳ್ತಾರಲ್ಲ, ಮತ್ತು 100% ನಿಜ. ಹಾಗೆಯೇ ಇಲ್ಲಿ ಎಂಟ್ರಿ ಫೀಸು ಒಬ್ಬರಿಗೆ 100 ರೂಪೀಸ್ ಇರುತ್ತೆ. ಮಕ್ಕಳಿಗೂ ಕೂಡ ಆಟರ್ಸ್ಕೊಂಡು ಮನೆಗೆ ಬಂದ್ವಿ.